ಸೊ ವೇಟ್ ಈಸ್ ಓವರ್. ಓಕೆ, ಯಾಕಂದರೆ ಇಷ್ಟು ದಿನ ವೇಟ್ ಮಾಡ್ತಿರ್ತಕ್ಕಂಥ ಟೈಮ್ ಬಂದೇ ಬಿಡ್ತು. ವೆರಿಫಿಕೇಷನ್ ಸ್ಲಿಪ್ KCETಗೆ ಸಂಬಂಧಪಟ್ಟ ಹಾಗೆ ಆ್ಯಂಡ್ ನೀಟ್ಗೂ ಸಂಬಂಧಪಟ್ಟ ಹಾಗೆ ವೆರಿಫಿಕೇಷನ್ ಸ್ಲಿಪ್ ಎಲ್ಲ ಹುಡುಗರು ಕೂಡ ವೇಟ್ ಮಾಡ್ತಾಯಿದ್ರು. ಸೊ ಯಾವ ರೀತಿ ಡೌನ್ ಮಾಡ್ಕೊಳೋದು ಆ್ಯಂಡ್ ನೆಕ್ಸ್ಟ್ ಪ್ರೊಸೀಜರ್ ಏನಿರ್ತದೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ನೋಡಿ, ಕಂಪ್ಲೀಟಾಗಿ ಮೊದಲು KEದಲ್ಲಿ ಬರಬೇಕಾಗ್ತದೆ ಆ್ಯಂಡ್ UGC 2026 ಬರಬೇಕು. ಅಭ್ಯರ್ಥಿಗಳ ಚಟುವಟಿಕೆ ಲಿಂಕ್ ಅಂತ ಕೊಟ್ಟವ್ರೆ. ಫಸ್ಟ್ನೇದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡ್ಕೊಂಡು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಿಂಪಲ್ ಆಗಿದೆ ಡೌನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತ ಕಾಣಿಸ್ತದೆ. ಎಂಟರ್ ಅಪ್ಲಿಕೇಶನ್ ನಂಬರು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಆಯಿತಾ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಎಲ್ಲಿ ಚೆಕ್ಔಟ್ ಮಾಡ್ಕೊತೀರ ಅಂತಂದರೆ ನಿಮ್ಮ ಒಂದು CET ಅಪ್ಲಿಕೇಶನ್ ಒಳಗೆ ಈ ರೀತಿ ಬಂದಿರುತ್ತೆ ನೋಡಿ, 2629 ಈ ಥರ ಬಂದಿರ್ತದೆ. ಆ್ಯಂಡ್ ಪಾಸ್ವರ್ಡ್ ಏನಕ್ಕೆ ಕುಂತೀರ, ಪಾಸ್ವರ್ಡ್ ಹಾಕೋಬೇಕಾಗ್ತದೆ. ಸೊ ನೋಡಿ, ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತ ಕಾಣಿಸ್ತದೆ. ಅಪ್ಲಿಕೇಶನ್ ನಂಬರ್ ಹಾಕಿದ ತಕ್ಷಣ ಕೆಳಗಡೆ ಒಂದು ಕ್ಯಾಪ್ಚರ್ ಅಂತ ಕೇಳ್ತದ. ಸೊ ಪಾಸ್ವರ್ಡ್ ಏನಕ್ಕೆ ಕೊಂಡಿರ್ತಾರೆ ಅದನ್ನ ಹಾಕೋರಿ. ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಫಾರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಕವರ್ ಪಾಸ್ವರ್ಡ್ ಮಾಡ್ಕೋಬೋದು. ಆ್ಯಂಡ್ ಕ್ಯಾಪ್ಚರ್ ಅಂತಂದರೆ ಕೆಳಗಡೆ ಎಂಟ್ರಿ ಇರೋದು ಮೇಲೆ ಹಾಕೊಂತಾರೆ. ಅದಾದ ತಕ್ಷಣ ಯೂಸಿಂಗ್ ಲಾಗಿನ್ OTP ಅಂತ ಕೊಡಂಬಿಟ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಯಾವುದು ಕೊಟ್ಟಿರ್ತೀರಿ, ಅಪ್ಲಿಕೇಶನ್ ಹಾಕುವಾಗ ಯಾವ ನಂಬರ್ನ ಕೊಟ್ಟಿರ್ತೀರಿ ಆ ಒಂದು ನಂಬರ್ಗೆ ಏನು ಬರ್ತದೆ OTP ಬರ್ತದೆ, ಅಥವಾ ಇಮೇಲ್ಗಾದ್ರೂ ಬಂದಿರ್ತದೆ. ಆ್ಯಂಡ್ ಫೋನ್ ನಂಬರ್ ನಿಮ್ಮ ಒಂದು ವಾಟ್ಸಪ್ಪು ಕೂಡ ಬಂದಿರ್ತದೆ. ಎಲ್ಲ ಕಡೆ ಏನು ಮಾಡ್ತಿರ್ತಂದ್ರೆ OTP ಕಳಿಸ್ತಾರೆ. ಆ ಒಂದು OTP ಎಂಟ್ರಿ ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ಲೋಡ್ ಆಗುತ್ತೆ ಆಯಿತಾ. ಸೊ ಯಾಕಂದರೆ ಎಲ್ಲ ಸ್ಟೂಡೆಂಟ್ ಕೂಡ ಸಡನ್ನಾಗಿ ಬರ್ತಾರಲ್ವಾ, ಸೊ ಆ ಥರ ಲೋಡ್ ಆಗುತ್ತೆ ಆಯಿತಾ. ಸೊ ಇಲ್ಲಿ ಮೇಲ್ಗಡೆ ಕಾಣಿಸ್ತಿರ್ಬೋದು ನಿಮಗೆ, ಬೇಕಿದ್ರೆ ಇಲ್ಲಿ ತೋರಿಸ್ತೀನಿ. CET ನೋಡಿ, ಇಮೇಲ್ಗೆ ಏನು ಬರ್ತದೆ ಅಂತಾರೆ, ಇಮೇಲು ಕೂಡ ಏನು ಬರ್ತದೆ ಅಂತಂದರೆ ನಮಗೊಂದು OTP ಬಂದಿರ್ತದೆ. OTP ಮೇಲೆ ಇಲ್ಲಿ ಕಾಣಿಸ್ತಿದೆ 254849 ಅಂತಂದು ಒನ್ ಟೈಮ್ ಪಾಸ್ವರ್ಡ್. ಆ ಪಾಸ್ವರ್ಡ್ ಏನಪ್ಪ ಅಂತಂದರೆ ಹಾಕೋಬೇಕಾಗ್ತದೆ. ಸೊ ಲೋಡ್ ಆಗ್ತಾಯಿದೆ. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಸ್ಟೂಡೆಂಟ್ ಎಟ್ ಅ ಟೈಮ್ ಬಂದಾಗ ಈ ರೀತಿ ಲೋಡ್ ಆಗುತ್ತೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಈಗಾಗಲೇ ಡೌನ್ ಮಾಡ್ಕೊಂಡಿದ್ದು. ಆ್ಯಂಡ್ OTP ಎಂಟರ್ ಮಾಡ್ಕೊಂಡ ತಕ್ಷಣ ಈ ರೀತಿ ಡೀಟೇಲ್ಸ್ ಬರ್ತದೆ ನಿಮ್ಗೆ ಒಂದು ಟೈಮು. ನೋಡ್ತಾ ಇರೋದು OTP ಕೂಡ ಇನ್ನೊಂದು ಟೈಮ್ ನಂಗೆ ಬರ್ತಾ ಇದೆ. ಓಕೆ, SMS ಕೂಡ ಬರ್ತದೆ, ಇಮೇಲು ಕೂಡ ಬರ್ತದೆ, ಆ್ಯಂಡ್ ವಾಟ್ಸಪ್ಪು ಕೂಡ ಬಂದಿರ್ತದೆ. ಸೊ ಇಲ್ಲಿ ನೀವೇನಪ್ಪ ಅಂದರೆ ಎಂಟ್ರಿ ಡೀಟೇಲ್ಸ್ ಎಲ್ಲನೂ ಕೂಡ ಕ್ಯಾಂಡಿಡೇಟ್ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಅದಾದ ತಕ್ಷಣ ಏನು ಮಾಡಬೇಕಂದ್ರೆ ಡಿಕ್ಲರೇಷನ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಇನ್ಫಾರ್ಮೇಷನ್ ಅಂತಂದ್ರೆ ಏನೇನು ಕೊಟ್ಟರು ಅಂತಂದ್ರೆ ಒಂದು ಟೈಮ್ ನೋಡ್ಕೋಬೇಕಾಗ್ತದೆ. ಎಲ್ಲನೂ ಕೂಡ ನಿಮ್ಮ ಡೀಟೇಲ್ ಆಯಿತಾ, ಎಲ್ಲನೂ ಕೂಡ ಒಂದು ಟೈಮ್ ನೋಡ್ಕೊಂಡು ಆದ ತಕ್ಷಣ ಒನ್ ಟೈಮ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆ್ಯಂಡ್ ಕ್ಲಿಕ್ ಕೇರ್ ಟು ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಅಂತ ಇರ್ತದೆ ಆಯಿತಾ. ಅಂದರೆ ಇಲ್ಲಿ OTP ಬಂದ ತಕ್ಷಣ ಹಾಕೋಬೇಕು ನೀವು. ಸೊ ಯಾವಾಗ ನೀವು ಏನು ಮಾಡ್ತಾರೆ, ಲಾಗಿನ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ OTP ಎಂಟರ್ ಮಾಡಿದ ತಕ್ಷಣ ಬರ್ತದೆ. ನೆಕ್ಸ್ಟ್ ಒಂದು ಪೇಜ್ ಈ ಥರ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, ಈ ಥರ ಬರ್ತದೆ ಪೇಜು. ಈ ಡೀಟೇಲ್ಸ್ ಎಲ್ಲನೂ ಕೂಡ ನೋಡ್ಕೊಂಡು ಆದ ತಕ್ಷಣ ನೀವೇ ಮಾಡಬೇಕು, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಂಡ್ ಕ್ಲಿಕ್ ಕೇರ್ ಟು ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಅಂತ ಇರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೌನ್ಲೋಡ್ ಆಗಿ ನಿಮ್ಮ ಒಂದು ಫೈಲ್ ಮ್ಯಾನೇಜರ್ ಬರ್ತದೆ. ಸೊ ಇದ್ರ ಬಗ್ಗೆ ಮುಂದೆ ನೆಕ್ಸ್ಟ್ ಏನೆಲ್ಲ ಮಾಡಬೇಕಪ್ಪ ಅಂತಂದರೆ ಈ ಒಂದು ವೆರಿಫಿಕೇಷನ್ ಸ್ಲಿಪ್ ಬಿಡ್ಕೊಂಡು ಏನು ಮಾಡ್ತಾರೆ ಅಂತಂದರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಸೊ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಮುಂಚೆ ಒಂದು ಶೆಡ್ಯೂಲ್ನ ಬಿಡ್ತಾರೆ. ಆ ಶೆಡ್ಯೂಲ್ ಬಂದ ತಕ್ಷಣ ನಿಮ್ಗೆ ಎಲ್ಲರೂ ಕೂಡ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಚಾನಲಲ್ಲಿ ಅಪ್ಡೇಟ್ ಇರಿ, ಎಲ್ಲವೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.